ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಭಾರತದ ಸಂವಿಧಾನಕ್ಕೆ 75 ವರ್ಷಗಳು ಸಂದಿವೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಭಾರತದ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡು 75 ವರ್ಷಗಳು ಸಂದಿರುವಂಥ ಸಂದರ್ಭದಲ್ಲಿ ಡೈಮಂಡ್ ಜೂಬಿಲಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ 162ನೇ ಜಯಂತ್ಯೋತ್ಸವವು ನಡೀತಾ ಇದೆ. ಈ ಸುಸಂದರ್ಭದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಭಾರತೀಯ ಸಂವಿಧಾನವನ್ನು, ರಾಜ್ಯಾಡಳಿತ ಹೇಗೆ ನಡೆಯುತ್ತೆ ಅನ್ನೋದನ್ನು, ಭಾರತದ ಭೂಗೋಳದ ಬಗ್ಗೆ, ಇತಿಹಾಸದ ಬಗ್ಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ, ಹೀಗೆ ಹಲವು ವಿಷಯಗಳ ಬಗ್ಗೆ, ಹಾಗೆ ಅವರ ಸಾಮಾನ್ಯ ಜ್ಞಾನವನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವೊಂದನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇದೇ ತಿಂಗಳ 23ನೇ ತಾರೀಕು ಗುರುವಾರ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಟ್ಕೊಂಡಿದೆ. ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸುಮಾರು 1000ರಿಂದ 1500 ವಿದ್ಯಾರ್ಥಿಗಳು ಭಾಗವಹಿಸುವಂತಹ ನಿರೀಕ್ಷೆ. 8ನೇ ತರಗತಿಯಿಂದ 9ನೇ ತರಗತಿಯಿಂದ ಮತ್ತು 10ನೇ ತರಗತಿಯಿಂದ ಪ್ರತಿ ಶಾಲೆಯಿಂದ ತಂಡಗಳನ್ನು ಕಳಿಸಿಕೊಡಬೇಕು ಅಂಥೇಳಿ ಶಾಲೆಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಈ ಸ್ಪರ್ಧೆಯಲ್ಲಿ 18ನೇ ತಾರೀಕಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಅಂತೇಳಿ ಹೇಳಿದರೂ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶ ಇರುತ್ತೆ. ಹಾಗಾಗಿ 23ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಲಿ ಅಂಥೇಳಿ. ಭಾಗಿಯಾದಂತಹ ತಂಡಗಳಿಗೆ 3 ಹಂತಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಗುತ್ತೆ. ಮೊದಲನೇ ಹಂತ ಪ್ರಾಥಮಿಕ ಹಂತ. ಈ ಹಂತದಲ್ಲಿ ಆಡಿಯೋ ವಿಷುವಲ್ ಕ್ವೆಶನ್ಸ್ಗಳನ್ನ ಕೇಳಲಾಗುತ್ತೆ, ಬಟ್ ರೆಸ್ಪಾನ್ಸ್ನ ಅವರು ಲಿಖಿತ ರೂಪದಲ್ಲಿ ಕೊಡ್ತಾರೆ. ಭಾಗಿಯಾದಂಥ ಎಲ್ಲ ತಂಡಗಳು ಈ ರೀತಿ ಪ್ರಿಲಿಮಿನರಿ ಸುತ್ತಿನಲ್ಲಿ ಭಾಗಿಯಾದ ನಂತರ 250 ವಿದ್ಯಾರ್ಥಿಗಳಿರುವಂಥ 125 ತಂಡಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೆಮಿಫೈನಲ್ ಹಂತಕ್ಕೆ. ಈ ಎಲ್ಲ 250 ಮಕ್ಕಳಿಗೂ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವಜ್ರ ಮಹೋತ್ಸವ ಆಚರಿಸ್ತಾ ಇರುವಂತಹ, ಭಾರತದ ಸಂವಿಧಾನದ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇರುವಂಥ ವಿಶೇಷವಾದಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ವಿಶೇಷವಾಗಿ ತಯಾರು ಮಾಡಿರುವಂತಹ ಮೆಡಲ್ಸ್ಗಳನ್ನು ಅವರಿಗೆ ಕೊಡಲಾಗುತ್ತೆ. ಅವರ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ಮತ್ತು ಒಂದು ನೆನಪಿಗೆ ಉಳಿಯೋ ರೀತಿಯಲ್ಲಿ. ಆ 250 ಮಕ್ಕಳಿಗೆ ಸೆಮಿಫೈನಲ್ ಹಂತ ನಡೆದಾಗ ಅದು ಸಹ ದೃಶ್ಯ ಮತ್ತು ಧ್ವನಿ ಆಧಾರಿತ ಪ್ರಶ್ನೆಗಳ ಸುತ್ತಾಗಿರುತ್ತೆ. ಅದರಿಂದ ಆಯ್ಕೆಯಾದಂತಹ 6 ತಂಡಗಳಿಗೆ ಫೈನಲ್ಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಫೈನಲ್ಸ್ನಲ್ಲಿ ಈ 6 ತಂಡಗಳಿಗೆ ಆಡಿಯೋ ವಿಷುವಲ್ ಕ್ವೆಶ್ಚನ್ಸ್ಗಳನ್ನ ಮೌಖಿಕವಾಗಿ ಕೇಳಲಾಗುತ್ತೆ. ಹಾಗೆ ಮೌಖಿಕವಾಗಿ ಈ ಒಂದು ಸ್ಪರ್ಧೆಯನ್ನು ಕೊನೆಯಲ್ಲಿ ನಡೆಸಲಾಗುತ್ತೆ. ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆಯುವಂಥ ತಂಡಕ್ಕೆ 30,000 ರೂಗಳ ನಗದು ಬಹುಮಾನ, 2ನೇ ಸ್ಥಾನವನ್ನು ಪಡೆಯುವಂಥ ತಂಡಕ್ಕೆ 20,000, 3ನೇ ಸ್ಥಾನವನ್ನು ಪಡೆಯುವಂಥ ತಂಡಕ್ಕೆ 10,000 ಕ್ಯಾಶ್ ಪ್ರೈಸ್ ನೀಡಲಾಗುತ್ತೆ. ಹಾಗೆಯೇ 3 ಮೊದಲನೇ ಸ್ಥಾನದಲ್ಲಿರುವಂಥ ತಂಡಗಳಿಗೆ ಟ್ರೋಫಿಗಳನ್ನು ವಿತರಿಸಲಾಗುತ್ತೆ. ವಿನ್ನರ್ಸ್ ಟ್ರೋಫಿ, ಫಸ್ಟ್ ರನ್ನರ್ಸ್ ಅಪ್, ಸೆಕೆಂಡ್ ರನ್ನರ್ಸ್ ಅಪ್ ಅಂತ ಹೇಳಿ. ಹಾಗೆ ಫೈನಲ್ನ ತಲುಪಿದಂತಹ ಉಳಿದ 3 ತಂಡಗಳಿಗೆ ಪ್ರತಿ ತಂಡಕ್ಕೆ 5,000 ರೀತಿಯಲ್ಲಿ ನಗದು ಬಹುಮಾನವನ್ನು ನೀಡಲಾಗುತ್ತೆ. ಈ ಸ್ಪರ್ಧೆಗಳು ಹೆಚ್ಚು ಅರ್ಥಪೂರ್ಣವಾಗಿ ನಡಿಬೇಕು ಅಂತ ಹೇಳಿದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಬೇಕು ಮತ್ತು ಈ ಸ್ಪರ್ಧೆಯ ಮೂಲಕ ದೇಶದ ಬಗ್ಗೆ, ಇತಿಹಾಸದ ಬಗ್ಗೆ, ಭಾರತದ ಸಂವಿಧಾನದ ಬಗ್ಗೆ, ಭಾರತದ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ, ಭಾರತದ ವಿವಿಧ ಮಜಲುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನಕ್ಕೆ, ಒತ್ತಾಸೆಗೆ ನಿಮ್ಮ ಸಹಕಾರ ಇದೆ ಅಂತ ಹೇಳಿ ಭಾವಿಸ್ತೇನೆ. ಧನ್ಯವಾದಗಳು. ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. 3 ಆಡಿಟೋರಿಯಂಗಳನ್ನ ಬಳಸ್ತಾ ಇದ್ದೇವೆ. ಪ್ರತಿ ಆಡಿಟೋರಿಯಂನಲ್ಲಿ ಸುಮಾರು
300ರಿಂದ 400 ತಂಡಗಳಿಗೆ ಅವಕಾಶವನ್ನು ಮಾಡಿಕೊಂಡಿದ್ದೀವಿ. ಹಾಗಾಗಿ 800ರಿಂದ 900 ತಂಡಗಳು ಅಂತ ಹೇಳಿದರೆ 1800 ಮಕ್ಕಳು ಬಂದರೂ ನಾವು ಅಕಾಮಿಡೇಟ್ ಮಾಡುವಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನ ಭಾಗಿಯಾಗ್ತಾ ಇರುವಂಥ ಎಲ್ಲ ಸ್ಪರ್ಧಿಗಳಿಗೆ ಹಾಗೆ ಅವ್ರುಗಳನ್ನ ಕರೆತಂದಂತಹ ಎಲ್ಲ ಶಿಕ್ಷಕ ಮಿತ್ರರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೀವಿ ನಾವು. ವನ್ಯಜೀವಿ ಸಪ್ತಾಹದಲ್ಲಿ ನಡೀತಾ ಇತ್ತು ವನ್ಯಜೀವಿಗಳ ಬಗ್ಗೆ ಒಂದು ಕ್ವಿಜ್. ಆಗಲೂ ಸಹ 1200 ಮಕ್ಕಳು ಭಾಗಿಯಾಗಿದ್ದಾರೆ. 650 ತಂಡಗಳು ಅಂದರೆ 1200ರಿಂದ 1300 ಮಕ್ಕಳು ಭಾಗಿಯಾಗಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದು ನಡೀತಾ ಇಲ್ಲ. ಹಾಗಾಗಿ ಮತ್ತೆ ಈ ರೂಪದಲ್ಲಿ ನಾವು ಮಕ್ಕಳಲ್ಲಿ ಒಂದು ಸ್ಪರ್ಧೆಯನ್ನು ಹುಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ.